ಹಾಯ್ ಯೂಟ್ಯೂಬ್ ವೀಕ್ಷಕರೇ, ಮನೋಜ್ ಹೋಮ್ ಪ್ರಾಪರ್ಟೀಸ್ ಕಡೆಯಿಂದ ಚಂದ್ರು ಮಾಡುವ ನಮಸ್ಕಾರಗಳು. ಇವತ್ತು ನಾವು ಸರ್ ಎಂ ವಿಶ್ವೇಶ್ವರಯ್ಯ 5th ಬ್ಲಾಕ್ ನಲ್ಲಿ ಕಟ್ಟಿರೋ ಒಂದು ಡ್ಯೂಪ್ಲೆಕ್ಸ್ ಮನೆ ನೋಡೋದಕ್ಕೆ ಬಂದಿದ್ದೀವಿ. ಈ ಒಂದು ಮನೆ ನಿಮಗೆ ನಾರ್ತ್ ಈಸ್ಟ್ ಕಾರ್ನರ್ ಸೈಟ್ ನಲ್ಲಿ ಕಟ್ಟಿರುವಂಥದ್ದು. ಟೋಟಲ್ 600 ಸ್ಕ್ವೇರ್ ಫೀಟ್ ಸೈಟ್ ನಲ್ಲಿ ಕಟ್ಟಿರುವಂಥ ಡ್ಯೂಪ್ಲೆಕ್ಸ್ ಮನೆ ಇದು. ಮನೆ ಮುಂದೆ ನಿಮಗೆ ಎರಡೂ ಕಡೆ 30 ಫೀಟ್ ವೈಟ್ ಟಾರ್ ರೋಡ್ ಇದೆ. ಬಿಲ್ಡಿಂಗ್ ಹೇಗಿದೆ ಅಂತ ನೋಡ್ಕೊಳ್ಳಿ. ಮೊದಲು ಎಲಿವೇಶನ್ ಹೇಗಿದೆ ಅಂತ ನೋಡಿ. ಬಿಲ್ಡಿಂಗ್ನ ಎರಡೂ ಸೈಡ್ನಲ್ಲಿ ನಿಮಗೆ 30 ಫೀಟ್ ವೈಟ್ ಟಾರ್ ರೋಡ್ ಇರುವಂಥದ್ದು ನೋಡ್ಬೋದು. ನಾರ್ತ್ ಈಸ್ಟ್ ಕಾರ್ನರ್ನಲ್ಲಿ ಬರುವಂಥ ಸೈಟ್ ಇದು. ಇದು ನಿಮಗೆ ನಾರ್ತ್ ಸೈಡ್ನಲ್ಲಿ ಬರುವಂಥ ಎಲಿವೇಶನ್ ಇದು. ಈ ಕಡೆ ಬಂದು ಇದು ಈಸ್ಟ್ ಸೈಡ್ನಲ್ಲಿ ಬರುವಂಥ ಎಲಿವೇಶನ್ ಇದು. ಬನ್ನಿ ಈಗ ಬಿಲ್ಡಿಂಗ್ ಒಳಗಡೆ ಹೇಗಿದೆ ಅಂತ ನೋಡೋಣ. ಗ್ರೌಂಡ್ ಫ್ಲೋರ್ನಲ್ಲಿ ನಿಮಗೆ ಪೂರ್ತಿ ಪಾರ್ಕಿಂಗ್ ಮಾಡಿರುವಂಥದ್ದು. ಹಾಗೆ ಪಾರ್ಕಿಂಗ್ನ ಗೇಟ್ ಬಂದು ಫುಲ್ ಸೈಜ್ ಗೇಟ್ ಮಾಡಿ ಫುಲ್ ಕವರ್ ಮಾಡಿರುವಂಥದ್ದು ಇದೆ. MS ನ ಟ್ಯೂಬ್ಸ್ ಹಾಗೆ CNC ಕಟಿಂಗ್ ಶೀಟ್ ಯೂಸ್ ಮಾಡಿ ಗೇಟ್ ಮಾಡಿರುವಂಥದ್ದು. ಪಾರ್ಕಿಂಗ್ನಲ್ಲಿ ನಿಮಗೆ 15x15 ಆಂಟಿ ಸ್ಕಿಡ್ ಡಿಜಿಟಲ್ ವೆಟ್ರಿಫೈಡ್ ಟೈಲ್ ಯೂಸ್ ಮಾಡಿದ್ದಾರೆ. ಹಾಗೆ ಬೋರ್ವೆಲ್ ಇರುವಂಥದ್ದು, ಒಂದು 12,000 ಲೀಟರ್ ಕೆಪಾಸಿಟಿ ಇರುವಂಥ ಸಂಪ್ ಸಿಗುತ್ತೆ. ಕಾವೇರಿ ವಾಟರ್ ಕನೆಕ್ಷನ್ ಕೂಡ ಸಿಗುತ್ತೆ. ಸ್ಟೇರ್ ಕೇಸ್ ಕೆಳಗಡೆ ನಿಮಗೆ ಗ್ಯಾಸ್ ಸಿಲಿಂಡರ್ ಇರೋದಕ್ಕೆ ಒಂದು ಸ್ಪೇಸ್ ಮಾಡಿ MS ಗೇಟ್ ಮಾಡಿರುವಂಥದ್ದು. ಈ ಒಂದು ಪಾರ್ಕಿಂಗ್ ಅಲ್ಲಿ ನಿಮಗೆ 3 ಕಾರ್ ಹಾಗೆ 7ರಿಂದ 8 2 ವೀಲರ್ಸ್ ಪಾರ್ಕ್ ಮಾಡ್ಬೋದು. ಫುಲ್ ಪಾರ್ಕಿಂಗ್ ಬಂದು ನಿಮಗೆ MS ಗ್ರಿಲ್ಲಿಂದ ಕವರ್ ಮಾಡಿದ್ದಾರೆ. ಹಾಗೆ ಒಂದು ಕಾಮನ್ ವಾಶ್ರೂಮ್ ಕೂಡ ಸಿಗುತ್ತೆ ನಿಮಗೆ ಇಲ್ಲಿ ಪಾರ್ಕಿಂಗ್ ಅಲ್ಲಿ. ಇಲ್ಲಿ ನಾವು ಸ್ಟೇರ್ ಕೇಸ್ನಲ್ಲಿ ಮೇಲೆ ಕಂಟಿನ್ಯೂ ಮಾಡಿದ್ರೆ ಫಸ್ಟ್ ಫ್ಲೋರ್ ಇಂದ ನಮಗೆ ಡ್ಯೂಪ್ಲೆಕ್ಸ್ ಮನೆಗೆ ಎಂಟ್ರೆನ್ಸ್ ಸಿಗುವಂಥದ್ದು. ಸ್ಟೇರ್ ಕೇಸ್ನಲ್ಲಿ ಬಂದು ಪಾಲಿಶ್ಡ್ ಗ್ರಾನೈಟ್ ಯೂಸ್ ಮಾಡಿದ್ದಾರೆ. ಹಾಗೆ ಜಿಂದಾಲ್ನ SS ಟ್ಯೂಬ್ಸ್ ಯೂಸ್ ಮಾಡಿರುವಂಥದ್ದು ರೈಲಿಂಗ್ಸ್ ಅಲ್ಲಿ. 4 ಫೀಟ್ನ ವೈಡ್ ಸ್ಟೇರ್ ಕೇಸ್ ಸಿಗುವಂಥದ್ದು ನಿಮಗೆ ಇಲ್ಲಿ. 4 ಅಡಿ ಅಗಲ ಬರುತ್ತೆ. ತುಂಬಾ ಸ್ಪೇಷಿಯಸ್ ಆಗಿದೆ ಅಂತ ಹೇಳ್ಬೋದು. ಹಾಗೆ ನಿಮಗೆ ಮೇನ್ ಡೋರ್ ಮುಂದೆ ನಿಮಗೆ ಒಂದು ಪೋರ್ಟಿಕೋ ಕೂಡ ಸಿಗುವಂಥದ್ದು. ಇಲ್ಲಿ ಮೇನ್ ಡೋರ್ ಮುಂದೆ ನಿಮಗೆ ರೈಲಿಂಗ್ಸ್ ಅಲ್ಲಿ ಟಫಾನ್ ಗ್ಲಾಸ್ ಹಾಗೆ SS ಟ್ಯೂಬ್ ಯೂಸ್ ಮಾಡಿರೋದು. ಇಲ್ಲೂ ಕೂಡ ನಿಮಗೆ ಸೀಲಿಂಗ್ ಅಲ್ಲಿ POP ಇಂದ ಫಾಲ್ ಸೀಲಿಂಗ್ ಡಿಸೈನ್ ಮಾಡಿದ್ದಾರೆ. ಮೇನ್ ಡೋರ್ ಹೇಗಿದೆ ಅಂತ ನೋಡ್ಕೊಳ್ಳಿ. ಬರ್ಮಾಟಿಕ್ ಇಂದ ಮಾಡಿರುವಂತ ಮೇನ್ ಡೋರ್ ಡಿಸೈನ್ ಇದು. ಒಂದು ಸಿಂಗಲ್ ಶಟರ್ ಅಟ್ಯಾಚ್ ವಿಂಡೋ ಕೂಡ ಸಿಗುತ್ತೆ. ಗ್ರಾನೈಟ್ ಇಂದ ಬೀಡಿಂಗ್ ಕೊಟ್ಟಿರುವಂಥದ್ದು. ಇಲ್ಲಿ ನಾವು ಒಳಗೆ ಎಂಟ್ರಿ ಆದ್ರೆ ನಮಗೆ ಮೇನ್ ಡೋರ್ ಪಕ್ಕದಲ್ಲೇ ಮೊದಲು ಸಿಗುವಂಥದ್ದು 3 ಶಟರ್ನ ಒಂದು ಟೀಕುಡ್ ವಿಂಡೋ. ಹಾಗೆ ಮೇನ್ ಡೋರ್ನ ಈ ಕಡೆ ಸೈಡ್ ನಲ್ಲಿ ನಮಗೆ TV ಕ್ಯಾಬಿನೆಟ್ ಸಿಗುವಂಥದ್ದು. ಫುಲ್ ವಿನಿಯರ್ ಯೂಸ್ ಮಾಡಿ ಮಾಡಿರುವಂಥ TV ಕ್ಯಾಬಿನೆಟ್ ಇದು. ಪಾಲಿಶ್ಡ್ ವಿನಿಯರ್ ಯೂಸ್ ಮಾಡಿರುವಂಥದ್ದು, ಡಬಲ್ ಕಲರ್ ಮಾಡಿದ್ದಾರೆ. ಹಾಗೆ ಈಗ ಸೀಲಿಂಗ್ ಅಲ್ಲಿ ನೋಡೋದಾದ್ರೆ POP ಇಂದ ಫಾಲ್ ಸೀಲಿಂಗ್ ಡಿಸೈನ್ ಮಾಡಿ ಆಂಬಿಯೆಂಟ್ ಲೈಟಿಂಗ್ ಮಾಡಿರುವಂಥದ್ದು ಇಲ್ಲಿ. ಹಾಗೆ ಲಿವಿಂಗ್ ಅಲ್ಲಿ ನಿಮಗೆ ಸೆಕೆಂಡ್ ಫ್ಲೋರ್ಗೆ ಹೋಗೋದಕ್ಕೆ ಸ್ಟೇರ್ ಕೇಸ್ ಕೂಡ ಸಿಗುತ್ತೆ. ಸ್ಟೇರ್ ಕೇಸ್ ಕೆಳಗಡೆ ಕೂಡ ನಿಮಗೆ ಒಂದು ಸ್ಟೋರೇಜ್ ಸ್ಪೇಸಸ್ ಕೊಟ್ಟಿರುವಂಥದ್ದು. ಇಲ್ಲಿ ನೋಡೋದಾದ್ರೆ ಸ್ಟೇರ್ ಕೇಸ್ ಪಕ್ಕದಲ್ಲಿ ಒಂದು ಆರ್ಚ್ ಮಾಡಿರುವಂಥದ್ದು, ಮೇಲೆ ಟಫಾನ್ ಗ್ಲಾಸ್ ಯೂಸ್ ಮಾಡಿದ್ದಾರೆ. ಇದು ಕೂಡ ಆರ್ಚ್ ಕೂಡ ವಿನಿಯರ್ ಇಂದಲೇ ಮಾಡಿರುವಂಥದ್ದು, ಪಾಲಿಶ್ಡ್ ವಿನಿಯರ್ ಯೂಸ್ ಮಾಡಿರುವಂಥದ್ದು. ಈ ಆರ್ಚ್ ಬಂದು ಕಿಚನ್ಗೆ ಎಂಟ್ರಿ ಆಗೋದಕ್ಕೆ ಮಾಡಿರುವಂಥದ್ದು. ಹಾಗೆ 3 ಶೋ ಪೀಸಸ್ ಇಡೋದಕ್ಕೆ ಒಂದು ಸ್ಪೇಸ್ ಮಾಡಿದ್ದಾರೆ, ಅದು ಕೂಡ ವಿನಿಯರ್ ಇಂದಾನೆ ಮಾಡಿರುವಂಥದ್ದು. ಇಲ್ಲಿ ನಾವು ಎಂಟ್ರಿ ಆದರೆ ಆರ್ಚ್ ಒಳಗಡೆ ನಮಗೆ ಮೊದಲು ಸಿಗೋದು ಪೂಜಾ ರೂಮ್.
ಪೂಜಾ ರೂಮ್ ಡೋರ್ ಮತ್ತೆ ವಾಸ್ಕಲ್ ಟೀಕ್ ವುಡ್ ಇಂದ ಮಾಡಿರುವಂಥದ್ದು. ಡಿಸೈನ್ ಒಂದ್ಸರಿ ನೋಡ್ಕೊಳ್ಳಿ. ವಾಲ್ ಅಲ್ಲಿ ಬಂದು ಮಾರ್ಬಲ್ ಫಿನಿಶಿಂಗ್ ವೆಟ್ರಿಫೈಡ್ ಟೈಲ್ ಯೂಸ್ ಮಾಡಿದ್ದಾರೆ, ಹಾಗೆ ಗೋಲ್ಡ್ ಕಲರ್ ಬೀಡಿಂಗ್ ಯೂಸ್ ಮಾಡಿರುವಂಥದ್ದು. ಕೆಳಗಡೆ ಬಂದು ಫ್ಲೋರಿಂಗ್ ಅಲ್ಲಿ ಗ್ರಾನೈಟ್ ಹಾಗೆ ಸ್ಲ್ಯಾಬ್ ಬಂದು ಗ್ರಾನೈಟ್ ಯೂಸ್ ಮಾಡಿರುವಂಥದ್ದು. ಒಂದು ಸ್ಟೋರೇಜ್ ಸ್ಪೇಸ್ ಕೂಡ ಕೊಟ್ಟಿದ್ದಾರೆ. ಸೀಲಿಂಗ್ ಅಲ್ಲಿ ಬಂದು POP ಇಂದ ಫಾಲ್ ಸೀಲಿಂಗ್ ಡಿಸೈನ್ ಮಾಡಿ ಲೈಟ್ ಯೂಸ್ ಮಾಡಿರುವಂಥದ್ದು. ಪೂಜಾ ರೂಮ್ ಪಕ್ಕದಲ್ಲಿ ನಮಗೆ ಕಿಚನ್ ಏರಿಯಾ ಸಿಗುತ್ತೆ. ಕಿಚನ್ ಏರಿಯಾನಲ್ಲಿ ಬಾಟಮ್ ಕ್ಯಾಬಿನೆಟ್ಸ್ ಅಲ್ಲಿ ನಿಮಗೆ 3 SS ಬ್ಯಾಸ್ಕೆಟ್ಸ್ ಹಾಗೆ 2 ಟ್ಯಾಂಡಮ್ ಬಾಕ್ಸಸ್ ಯೂಸ್ ಮಾಡಿದ್ದಾರೆ. ಸ್ಲ್ಯಾಬ್ ನಲ್ಲಿ ಬಂದು ಬ್ಲ್ಯಾಕ್ ಗ್ರಾನೈಟ್ ಯೂಸ್ ಮಾಡಿರೋದು, ಒಂದು 2x2 ಕ್ವಾಡ್ಸ್ ಸಿಂಕ್ ಯೂಸ್ ಮಾಡಿದ್ದಾರೆ. ವಾಲ್ ಅಲ್ಲಿ ಬಂದು ಎಲ್ಲ ವೆಟ್ರಿಫೈಡ್ ಟೈಲ್ ಯೂಸ್ ಮಾಡಿರುವಂಥದ್ದು. ಕಿಚನ್ ಅಲ್ಲಿ ಟಾಪ್ ಕ್ಯಾಬಿನೆಟ್ಸ್ ಅಲ್ಲಿ ಒಂದು ಸ್ಟೋರೇಜ್ ಸ್ಪೇಸಸ್ ಕೊಟ್ಟಿದ್ದಾರೆ. ಈ ಕಡೆ ಕೂಡ ನಿಮಗೆ ಒಂದು ಬಾಟಮ್ ಕ್ಯಾಬಿನೆಟ್ ಸಿಗುತ್ತೆ. ಮೇಲೆ ಲಾಫ್ಟ್ ಮಾಡಿರುವಂಥದ್ದು, ಎಲ್ಲ ಡಬಲ್ ಕಲರ್ ಲ್ಯಾಮಿನೇಟ್ಸ್ ಯೂಸ್ ಮಾಡಿರುವಂಥ ಲಾಫ್ಟ್ಸ್ ಇದೆ, ಸ್ಟೋರೇಜಸ್ಗೆ ಮಾಡಿರುವಂಥದ್ದು. ಸೀಲಿಂಗ್ ಅಲ್ಲಿ ಬಂದು POP ಇಂದ ಫಾಲ್ ಸೀಲಿಂಗ್ ಡಿಸೈನ್ ಮಾಡಿದ್ದಾರೆ. ಇಲ್ಲಿ ನಿಮಗೆ ಯುಟಿಲಿಟಿ ಸ್ಪೇಸ್ ಕೂಡ ಸಿಗುತ್ತೆ, ಪಾತ್ರೆ ತೊಳೆಯೋದಕ್ಕೆ. ಇಲ್ಲೂ ಕೂಡ ಯುಟಿಲಿಟಿ ಡೋರ್ ಕೂಡ ವಿನಿಯರ್ ಯೂಸ್ ಮಾಡಿರುವಂಥದ್ದು. ಬಾಸ್ಕಲ್ ಬಂದು ಟೀಕ್ ವುಡ್ ಇಂದ ಮಾಡಿದ್ದಾರೆ. ಯುಟಿಲಿಟಿಲಿ ನಿಮಗೆ ಒಂದು ಸಿಂಕ್ ಸಿಗೋಂಥದ್ದು ಇಲ್ಲಿ. ಹಾಗೆ ಯುಟಿಲಿಟಿ ಸ್ಪೇಸ್ ಬಂದು ಫುಲ್ ಗ್ರಿಲ್ಲಿಂದ MS ಗ್ರಿಲ್ಲಿಂದ ಕವರ್ ಮಾಡಿದ್ದಾರೆ. 4 ಫೀಟ್ ಟೈಲಿಂಗ್ ಮಾಡಿರುವಂಥದ್ದು ಇಲ್ಲಿ. ಹಾಗೆ ಇದೇ ಯುಟಿಲಿಟಿಲಿ ನಿಮಗೆ ಒಂದು ಕಾಮನ್ ವಾಶ್ರೂಮ್ ಕೂಡ ಸಿಗುತ್ತೆ ಬ್ಯಾಕ್ ಸೈಡ್ನಲ್ಲಿ. ಕಿಚನಲ್ಲಿ ನಿಮಗೆ ಡೈನಿಂಗ್ ಸ್ಪೇಸ್ ಕೂಡ ಸಿಗುವಂಥದ್ದು ಇಲ್ಲಿ. ಈ ಕಡೆ ಕೂಡ ನಿಮಗೆ ಒಂದು ಸ್ಪೇಸ್ ಸಿಗುತ್ತೆ. ಇದು ಬಂದು ನೀವು ಕ್ರಾಕರಿ ಯೂನಿಟ್ ಬೇಕಾದರೆ ಮಾಡ್ಕೋಬೋದು, ಕ್ರಾಕರಿ ಯೂನಿಟ್ ಟಾಯ್ಲೆಟ್ ಏನು ಬೇಕಾದರೂ ಮಾಡ್ಬೋದು. ಇದೊಂದು ಓಪನ್ ಸ್ಪೇಸ್ ಸಿಗುವಂಥದ್ದು ಡೈನಿಂಗ್ ಏರಿಯಾದಕ್ಕೆ. ಇಲ್ಲಿ ನೀವು ಡೈನಿಂಗ್ ಟೇಬಲ್ ಹಾಕೋಬೋದು. ಕಿಚನ್ ಇಂದ ಮತ್ತೆ ಹೊರಗೆ ಬಂದರೆ ನಮಗೆ ಸ್ಟೇರ್ ಕೇಸ್ ಸಿಗುವಂಥದ್ದು. ಇಲ್ಲಿ ಸ್ಟೇರ್ ಕೇಸ್ನಲ್ಲಿ ಕೂಡ ನಿಮಗೆ ಸೇಮ್ ಗ್ರಾನೈಟ್ ಯೂಸ್ ಮಾಡಿರುವಂಥದ್ದು. ಫ್ಲೋರಿಂಗ್ ಅಲ್ಲಿ ಪೂರ್ತಿ ಮನೆಯಲ್ಲಿ ಒಂದೇ ಗ್ರಾನೈಟ್ ಯೂಸ್ ಮಾಡಿದ್ದಾರೆ. ಪಾಲಿಶ್ಡ್ ಗ್ರಾನೈಟ್ ಹಾಗೆ SS ಟ್ಯೂಬ್ಸ್ ಯೂಸ್ ಮಾಡಿ ರೈಲಿಂಗ್ಸ್ ಮಾಡಿರುವಂಥದ್ದು ಇಲ್ಲಿ ಸ್ಟೇರ್ ಕೇಸ್ನಲ್ಲಿ, ಇಂಟೀರಿಯರ್ ಸ್ಟೇರ್ಸ್ ಅಲ್ಲಿ. ಇಲ್ಲಿ ನಾವು ಮೇಲೆ ಬಂದರೆ ನಮಗೆ ಸೀಲಿಂಗ್ ಅಲ್ಲಿ ಒಂದು POP ಡಿಸೈನ್ ಮಾಡಿದ್ದಾರೆ. ಹಾಗೆ ಇಲ್ಲಿ ಬಲಕ್ಕೆ ತಿರುಗಿದ್ರೆ ಮಾಸ್ಟರ್ ಬೆಡ್ರೂಮ್ ಸಿಗುತ್ತೆ, ನೋಡ್ಬೋದು. ಮಾಸ್ಟರ್ ಬೆಡ್ರೂಮ್ ನಿಮಗೆ ಎಲ್ಲ ಕಾಟ್ಸ್ ಕೂಡ ಎಲ್ಲ ರೆಡಿ ಇರುವಂಥದ್ದು, ಹೆಡ್ ಬೋರ್ಡ್ ಕೂಡ ಮಾಡಿದ್ದಾರೆ. ಮೇಲೆ ಒಂದು ಸ್ಟೋರೇಜ್ ಸ್ಪೇಸಸ್ ಕೊಟ್ಟಿರುವಂಥದ್ದು. ಕಾಟ್ ಮೇಲೆ ಒಂದು 3 ಶೀಟರ್ನ ಟೀಕ್ ವುಡ್ ವಿಂಡೋ ಸಿಗುತ್ತೆ. ಹಾಗೆ ನಿಮಗೆ TV ಕ್ಯಾಬಿನೆಟ್ ಕೂಡ ಸಿಗುವಂಥದ್ದು ಇಲ್ಲಿ ಮಾಸ್ಟರ್ ಬೆಡ್ರೂಮ್ನಲ್ಲಿ. ಶೋ ಪೀಸಸ್ ಇಡೋದಕ್ಕೂ ಒಂದು ಸ್ಪೇಸ್ ಕೊಟ್ಟಿದ್ದಾರೆ. ಒಂದು 2 ಡೋರ್ನ ಸ್ಲೈಡಿಂಗ್ ವಾರ್ಡ್ರೋಬ್ ಸಿಗುತ್ತೆ. ಮೇಲೆ ಲಾಫ್ಟ್ಸ್ ಮಾಡಿದ್ದಾರೆ, ತುಂಬ ಸ್ಪೇಷಿಯಸ್ ಆಗಿದೆ ಅಂತ ಹೇಳ್ಬೋದು. ಲಾಫ್ಟ್ಸ್ ಎಲ್ಲ ನಿಮಗೆ ತುಂಬ ಸ್ಟೋರೇಜ್ಗೆ ತುಂಬ ಸ್ಪೇಸ್ ಇದೆ. ಹಾಗೆ ಈ ಕಾರ್ನರ್ ಬಂದು ನಿಮಗೆ ಡ್ರೆಸ್ಸಿಂಗ್ ಮಿರರ್ ಬರುವಂಥದ್ದು. ಅಲ್ಲೂ ಕೂಡ ಒಂದು ಸಿಂಗಲ್ ಶೀಟರ್ನ ವಾರ್ಡ್ರೋಬ್ ಸಿಗುತ್ತೆ, ಓಪನ್ ಟೈಪ್ ವಾರ್ಡ್ರೋಬ್. ಹಾಗೆ ಡ್ರೆಸ್ಸಿಂಗ್ ಐಟಮ್ಸ್ ಇಡೋದಕ್ಕೆ ಸ್ಪೇಸ್ ಕೂಡ ಕೊಟ್ಟಿದ್ದಾರೆ. ನೋಡ್ಬೋದು ಡ್ರೆಸ್ಸಿಂಗ್ ಯೂನಿಟ್. ಇದು ಡ್ರೆಸ್ಸಿಂಗ್ ಯೂನಿಟ್ ಪಕ್ಕದಲ್ಲೇ ಅಟ್ಯಾಚ್ ಬಾತ್ರೂಮ್ ಸಿಗುತ್ತೆ. ಬಾತ್ರೂಮ್ ವಾಸ್ಕಲ್ ಮತ್ತೆ ಡೋರ್ ಬಂದು ವಿನಿಯರ್ ಇಂದ ಮಾಡಿರುವಂಥದ್ದು. ವಾಸ್ಕಲ್ ಬಂದು ಟೀಕ್ ವುಡ್ ಯೂಸ್ ಮಾಡಿರುವಂಥದ್ದು. ಬಾತ್ರೂಮ್ಸ್ ಅಲ್ಲಿ ಬಂದು 2x4 ವೆಟ್ರಿಫೈಡ್ ಟೈಲ್ ಯೂಸ್ ಮಾಡಿದ್ದಾರೆ. 8 ಫೀಟ್ ಟೈಲಿಂಗ್ ಮಾಡಿರುವಂಥದ್ದು. ಫಿಟ್ಟಿಂಗ್ಸ್ ಇನ್ನೂ ಆಗಿಲ್ಲ, ಫಿಟ್ಟಿಂಗ್ಸ್ ಬಂದು ಸೇಲ್ ಆದಮೇಲೆ ಮಾಡ್ಕೊಡ್ತೀವಿ ಅಂತ ಹೇಳಿರುವಂಥದ್ದು ಓನರು. ಈ ರೂಮಲ್ಲಿ ಸೀಲಿಂಗಲ್ಲಿ ನೋಡೋದಾದರೆ POP ಇಂದ ಫಾಲ್ ಸೀಲಿಂಗ್ ಡಿಸೈನ್ ಮಾಡಿ ಆಂಬಿಯೆಂಟ್ ಲೈಟಿಂಗ್ ಯೂಸ್ ಮಾಡಿರುವಂಥದ್ದು. ಹಾಗೆ ಈ ರೂಮ್ನಲ್ಲಿ ನಿಮಗೆ ಮಾಸ್ಟರ್ ಬೆಡ್ರೂಮ್ನಲ್ಲಿ ಬಾಲ್ಕನಿ ಕೂಡ ಸಿಗುತ್ತೆ. ರೂಮ್ ಡೋರ್ ಬ್ಯಾಕ್ ಸೈಡ್ನಲ್ಲೇ ನಿಮಗೆ ಬಾಲ್ಕನಿ ಡೋರ್ ಸಿಗೋವಂಥದ್ದು. ಎಲ್ಲ ಡೋರ್ಸ್ ವಾಸ್ಕಲ್ ಬಂದು ಟೀಕ್ ವುಡ್ ಅಲ್ಲೇ ಮಾಡಿರುವಂಥದ್ದು. ಡೋರ್ಸ್ ಬಂದು ವಿನಿಯರ್ ಯೂಸ್ ಮಾಡಿದ್ದಾರೆ, ಎಲ್ಲ ಪಾಲಿಶ್ ವಿನಿಯರ್. ಇಲ್ಲಿ ನಿಮಗೆ ಬಾಲ್ಕನಿ ಸ್ಪೇಸ್ ಸಿಗುವಂಥದ್ದು. ಇಲ್ಲಿ ಬಾಲ್ಕನಿ ವಾಲ್ಸ್ ಬಂದು ಟೈಲ್ ಇಂದ ಕ್ಲಾಡಿಂಗ್ ಮಾಡಿದ್ದಾರೆ, ವೆಟ್ರಿಫೈಡ್ ಟೈಲ್ ಇಂದ. ಸೀಲಿಂಗ್ ಅಲ್ಲಿ ನೋಡೋದಾದ್ರೆ POP ಇಂದ ಫಾಲ್ ಸೀಲಿಂಗ್ ಡಿಸೈನ್ ಮಾಡಿರುವಂಥದ್ದು. ಹಾಗೆ ರೈಲಿಂಗ್ ಬಂದು ಟಫ್ ಅಂಡ್ ಗ್ಲಾಸ್ ಹಾಗೆ SS ಟ್ಯೂಬ್ ಯೂಸ್ ಮಾಡಿದ್ದಾರೆ ರೈಲಿಂಗ್ ಅಲ್ಲಿ. ಈ ರೂಮಿಂದ ಹೊರಗೆ ಬಂದರೆ ನಾವು
ಮತ್ತೆ ನಮಗೆ ಆಪೋಸಿಟ್ನಲ್ಲೇ ಇನ್ನೊಂದು ರೂಮ್ ಸಿಗುವಂಥದ್ದು. ಎಲ್ಲ ರೂಮ್ ಡೋರ್ಸ್ ಹೊಸ್ಕಲ್ ಬಂದು ಟೀಕಲ್ಲೇ ಮಾಡಿರುವಂಥದ್ದು. ಡೋರ್ ಬಂದು ಪಾಲಿಶಿಡ್ ವಿನಿಯರ್ ಯೂಸ್ ಮಾಡಿದ್ದಾರೆ. ಈ ರೂಮ್ನಲ್ಲೂ ನಿಮಗೆ ಒಂದು 2 ಶಟರ್ನ ವಿಂಡೋ ಸಿಗುತ್ತೆ, ಹಾಗೆ ಒಂದು 3 ಶಟರ್ನ ವಿಂಡೋ ಕೂಡ ಸಿಗುವಂಥದ್ದು. ಕಾರ್ನರ್ ಬರೋದ್ರಿಂದ ನಿಮಗೆ ಇದು ನಾರ್ತ್ ಈಸ್ಟ್ ಕಾರ್ನರ್ ಸೈಟ್ ಆಗಿರೋದ್ರಿಂದ 2 ಕಡೆ ವಿಂಡೋ ಸಿಗುತ್ತೆ. ವೆಂಟಿಲೇಷನ್ ಹಾಗೆ ಸನ್ಲೈಟ್ಗೆ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ. ಈ ರೂಮ್ನಲ್ಲೂ ನಿಮಗೆ ಕಾಟ್ ಮಾಡಿರುವಂಥದ್ದು, ಹೆಡ್ ಬೋರ್ಡ್ ಕೂಡ ಇದೆ. ಹಾಗೆ ಒಂದು 2 ಡೋರ್ನ ಸ್ಲೈಡಿಂಗ್ ವಾರ್ಡ್ರೋಬ್ ಮಾಡಿದ್ದಾರೆ, ಮೇಲೆ ಲಾಫ್ಟ್ಸ್ ಮಾಡಿದ್ದಾರೆ ಸ್ಟೋರೇಜಸ್ಗೆ. ಡ್ರೆಸ್ಸಿಂಗ್ ಮಿರರ್ ಕೂಡ ಸಿಗುತ್ತೆ. ಡ್ರೆಸ್ಸಿಂಗ್ ಮಿರರ್ ಪಕ್ಕದಲ್ಲೇ ನಿಮಗೆ ಅಟ್ಯಾಚ್ ಬಾತ್ರೂಮ್ ಸಿಗುವಂಥದ್ದು. ಎಲ್ಲ ಜಾಗ್ವಾರ್ ಫಿಟ್ಟಿಂಗ್ಸ್ ಮಾಡ್ಕೊಡ್ತೀವಿ ಅಂತ ಓನರ್ ಹೇಳಿರೋಂಥದ್ದು. ಸೀಲಿಂಗಲ್ಲಿ ನೋಡೋದ್ರೆ POP ಇಂದ ಫಾಲ್ ಸೀಲಿಂಗ್ ಡಿಸೈನ್ ಮಾಡಿದ್ದಾರೆ. ಆಂಬಿಯೆಂಟ್ ಲೈಟಿಂಗ್ ಕೂಡ ಯೂಸ್ ಮಾಡಿರುವಂಥದ್ದು. ಈ ರೂಮ್ನಲ್ಲೂ ನಿಮಗೆ ಬಾಲ್ಕನಿ ಸಿಗುತ್ತೆ. 2 ರೂಮ್ಗಳಲ್ಲೂ ನಿಮಗೆ ಬಾಲ್ಕನಿ ಸಿಗುವಂಥದ್ದು ಇಲ್ಲಿ ಸೆಕೆಂಡ್ ಫ್ಲೋರ್ನಲ್ಲಿ. ಎಲ್ಲ ಟಫಾನ್ ಗ್ಲಾಸ್ ಮತ್ತು SS ಟ್ಯೂಬ್ ಯೂಸ್ ಮಾಡಿ ರೈಲಿಂಗ್ ಮಾಡಿರುವಂಥದ್ದು. ಒಳ್ಳೆ ಸನ್ಲೈಟ್ ಮತ್ತು ವೆಂಟಿಲೇಷನ್ ಇರುವಂಥ ಸೈಟ್ ಅಂತ ಹೇಳ್ಬೋದು. ಮತ್ತು ಇಲ್ಲಿಂದ ಮತ್ತೆ ಹೊರಗೆ ಬಂದು ಮೇಲೆ ಕಂಟಿನ್ಯೂ ಮಾಡಿದ್ರೆ ಥರ್ಡ್ ಫ್ಲೋರ್ನಲ್ಲಿ ಕೂಡ ನಿಮಗೆ ಒಂದು ರೂಮ್ ಸಿಗುವಂಥದ್ದು. ಇಲ್ಲಿ ಸೀಲಿಂಗಲ್ಲಿ ಬಂದು POP ಇಂದ ಫಾಲ್ ಸೀಲಿಂಗ್ ಡಿಸೈನ್ ಮಾಡಿದ್ದಾರೆ. ಹಾಗೆ ಸನ್ಲೈಟ್ಗೋಸ್ಕರ ಓಪನ್ ಬಿಟ್ಟಿರುವಂಥದ್ದು. ಮೇಲ್ಗಡೆ ಗ್ಲಾಸ್ ಇನ್ಸ್ಟಾಲ್ ಮಾಡಿದ್ದಾರೆ. MS ಇಂದ ಗ್ರಿಲ್ ಮಾಡಿ ಗ್ಲಾಸ್ ಇನ್ಸ್ಟಾಲ್ ಮಾಡಿದ್ದಾರೆ. ಇಲ್ಲಿ ನಾವು ಬಲಕ್ಕೆ ತೆಗೆದ್ರೆ ನಮಗೆ ಕೆಳಗಡೆ ಸಿಕ್ಕದಾಗೇನೆ ಸೇಮ್ ಸೈಜ್ನ ರೂಮ್ ಸಿಗುತ್ತೆ, ಮಾಸ್ಟರ್ ಬೆಡ್ರೂಮ್. ಎಲ್ಲ ಸೇಮ್ ಅಂತ ಹೇಳ್ಬೋದು. ಇಲ್ಲೂ ಕೂಡ ಕಾಟ್ ಬರೋಂಥದ್ದು. ಎಲ್ಲ 3 ರೂಮ್ಗಳಲ್ಲೂ ಕಾಟ್ ರೆಡಿ ಇದೆ. ಹಾಗೆ TV ಕ್ಯಾಬಿನೆಟ್ ಸಿಗುತ್ತೆ. 2 ಡೋರ್ನ ಒಂದು ಸ್ಲೈಡಿಂಗ್ ವಾರ್ಡ್ರೋಬ್, ಮೇಲೆ ಲಾಫ್ಟ್ಸ್ ಮಾಡಿರುವಂಥದ್ದು. ಕಾರ್ನರ್ನಲ್ಲಿ ಡ್ರೆಸ್ಸಿಂಗ್ ಮಿರರ್ ಸಿಗುತ್ತೆ. ಹಾಗೆ ಡ್ರೆಸ್ಸಿಂಗ್ ಮಿರರ್ ಪಕ್ಕದಲ್ಲೇ ಅಟ್ಯಾಚ್ ಬಾತ್ರೂಮ್ ಸಿಗುವಂಥದ್ದು. ಹಾಗೆ ಈ ರೂಮ್ನಲ್ಲೂ ನಿಮಗೆ ಬಾಲ್ಕನಿ ಸಿಗುತ್ತೆ. 3 ರೂಮ್ಗಳಲ್ಲೂ ಕಾಟ್ಸ್, ಬಾಲ್ಕನಿ, ಅಟ್ಯಾಚ್ ಬಾತ್ರೂಮ್ ಪ್ರತಿಯೊಂದು ಸಿಗುವಂಥದ್ದು ಇಲ್ಲಿ. ಇಲ್ಲಿಂದ ಹೊರಗೆ ಬಂದು ನಾವು ಆಪೋಸಿಟ್ನಲ್ಲಿರೋ ಒಂದು MS ಗೇಟಲ್ಲಿ ಹೊರಗೆ ಬಂದರೆ ನಿಮಗೆ ಟೆರೆಸ್ ಏರಿಯಾ ಸಿಗುವಂಥದ್ದು. ಓಪನ್ ಟೆರೆಸ್ ಏರಿಯಾ ಇದು. ಸಿಟ್ಔಟ್ ಏರಿಯಾ ಅಂತ ಹೇಳ್ಬೋದು ನಿಮ್ಗೆ, ಯಾಕಂದರೆ ಫುಲ್ ಮೋಲ್ಡ್ ಹಾಕಿ ಮಾಡಿರೋಂಥ ಓಪನ್ ಸ್ಪೇಸ್ ಇದು. ಅದೇ ಡ್ರೆಸ್ ವರ್ಕ್ ಮಾಡಿಲ್ಲ ಇಲ್ಲಿ, ಮೋಲ್ಡಲ್ಲೇ ಮಾಡಿರೋಂಥದ್ದು. ಪಿಲ್ಲರ್ಸ್ ರೈಸ್ ಮಾಡಿ ಮೋಲ್ಡಲ್ಲೇ ಕವರ್ ಮಾಡಿರೋಂಥದ್ದು. ನೀವು ಸಿಟ್ಔಟ್ ಏರಿಯಾ ಕೂಡ ಮಾಡ್ಕೋಬೋದು. ಹಾಗೆ ನಿಮಗೆ ವಾಷಿಂಗ್ ಏರಿಯಾ ಕೂಡ ಇಲ್ಲೇ ಕೊಟ್ಟಿದ್ದಾರೆ. ಜಿಮ್ ರೂಮ್, ಸಿಟ್ಔಟ್ ಏರಿಯಾ ಏನು ಬೇಕಾದರೂ ಮಾಡ್ಬೋದು. ಲ್ಯಾಡರ್ನಲ್ಲಿ ಮೇಲೆ ಹೋದರೆ ನಮಗೆ ಓಪನ್ ಟೆರೆಸ್ ಏರಿಯಾ ಸಿಗುತ್ತೆ. ಇಲ್ಲಿ ಟ್ಯಾಂಕ್ ಏರಿಯಾ ಸಿಗುವಂಥದ್ದು. ಇಲ್ಲಿ ಓವರ್ ಹೆಡ್ ಟ್ಯಾಂಕ್ ಇರೋವಂಥದ್ದು. ಇಲ್ಲಿ ಕೆಳಗಡೆ ಟ್ಯಾಂಕ್ ಕೆಳಗಡೆ ನಿಮಗೊಂದು ಸ್ಪೇಸ್ ಸಿಗುತ್ತೆ. ಇಲ್ಲೂ ನೀವು MS ಗ್ರಿಲ್ ಮಾಡ್ಕೊಂಡು ಏನು ಬೇಕಾದ್ರೂ ಸ್ಟೋರೇಜ್ ಮಾಡ್ಕೋಬೋದು. ಬಿಲ್ಡಿಂಗ್ ಇರೋ ಲೊಕ್ಯಾಲಿಟಿ ಒಂದ್ಸರಿ ನೋಡ್ಕೊಳ್ಳಿ. ಸರ್ ಎಂ ವಿಶ್ವೇಶ್ವರಯ್ಯ 5th ಬ್ಲಾಕ್ BDA ಸೈಟ್ ಆಗಿರೋದ್ರಿಂದ ನಿಮಗೆ 100% ಲೀಗಲ್ ಡಾಕ್ಯುಮೆಂಟ್, ಹಾಗೆ ಎಲ್ಲ ನ್ಯಾಷನಲೈಸ್ ಬ್ಯಾಂಕ್ಸಲ್ಲೂ ಲೋನ್ ಆಗುವಂಥದ್ದು. ಈ ಬಿಲ್ಡಿಂಗ್ ಪ್ರೈಸ್ ಬಗ್ಗೆ ಹೇಳೋದಾದ್ರೆ ಓನರ್ ಬಂದು 1,60 lakhs ಕೋಟ್ ಮಾಡ್ತಾ ಇದ್ದಾರೆ. ನಾರ್ತ್ ಈಸ್ಟ್ ಕಾರ್ನರ್ ಆಗಿರೋದ್ರಿಂದ ಒಳ್ಳೆ ಪ್ಲಾಟ್ ಅಂತ ಹೇಳ್ಬೋದು. ಬಿಲ್ಡಿಂಗ್ ವಿಸಿಟ್ ಮಾಡಿ ಡೈರೆಕ್ಟ್ ಆಗಿ ಓನರ್ ಜೊತೆ ಸಿಟ್ಟಿಂಗ್ ತಗೊಂಡು ನೆಗೋಷಿಯೇಟ್ ಮಾಡ್ಬೋದು. ಈ ಬಿಲ್ಡಿಂಗ್ ಬಗ್ಗೆ ನಿಮಗೆ ಇನ್ನೂ ಡೀಟೇಲ್ಸ್ ಬೇಕಿದ್ರೆ ಸ್ಕ್ರೀನ್ ಮೇಲೆ ಬರ್ತಿರೋ ನಂಬರ್ಗೆ ಕಾಲ್ ಮಾಡಿ.
ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಬೆಲ್ ಐಕಾನ್ ಒತ್ತೋದನ್ನ ಮರಿಬೇಡಿ. ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ವಂದನೆಗಳು. ಮನೋಜ್ ಹೋಮ್ ಪ್ರಾಪರ್ಟಿ.